ನಮಸ್ಕಾರ, BU ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್. ಇದೀಗ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 5 ದಿನಗಳ NSS ಅಧಿಕಾರಿಗಳ ತರಬೇತಿ ಕಾರ್ಯಕ್ರಮ. ಬೆಂಗಳೂರು ವಿಶ್ವವಿದ್ಯಾಲಯದ ಭೌತಶಾಸ್ತ್ರ ವಿಭಾಗದಲ್ಲಿ ಪದ್ಮವಿಭೂಷಣ ಡಾಕ್ಟರ್ ರಾಜಾರಾಮಣ್ಣ ಜನ್ಮ ಶತಮಾನೋತ್ಸವದ ಸವಿನೆನಪು ಕಾರ್ಯಕ್ರಮ. ಬೆಂಗಳೂರು ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ವಿಭಾಗದಲ್ಲಿ ಹವಾಮಾನ ಬದಲಾವಣೆ ಅರ್ಥ ಮಾಡಿಕೊಳ್ಳುವಲ್ಲಿ ಅಣಕು ಸಾಧನ ಈ ವಿಷಯದ ಕುರಿತು ತರಬೇತಿ ಕಾರ್ಯಕ್ರಮ. ವಿಶ್ವವಿದ್ಯಾಲಯದ ಗಿಡ ಮರಗಳಿಗೆ ವೃಷಭಾವತಿ ನದಿ ನೀರು ಪೂರೈಕೆ ಯೋಜನೆ. ಪ್ರೊಫೆಸರ್ ಅಶೋಕ್ ಡಿ ಹಂಜಗಿ. ಬೆಂಗಳೂರು ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಹೊಸ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಇತಿಹಾಸ ವಿಭಾಗದ ಸಹಯೋಗದೊಂದಿಗೆ ಗ್ರಾಮೀಣ ಅಭಿವೃದ್ಧಿ ಅಧ್ಯಯನ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ 1 ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಕನ್ನಡ ಸಾಹಿತ್ಯ ಹಾಗೂ ಸಂವಿಧಾನ ಆಶಯಗಳ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ. ಇದೀಗ ವಾರ್ತೆಗಳ ವಿವರ. ರಾಜ್ಯ NSS ಕೋಶ, ಯುವ ಸಬಲೀಕರಣ, ಕ್ರೀಡಾ ಇಲಾಖೆ, ಕರ್ನಾಟಕ ಸರ್ಕಾರ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಬೆಂಗಳೂರು ವಿಶ್ವವಿದ್ಯಾಲಯ ಜಂಟಿಯಾಗಿ ರಾಜ್ಯದ ವಿವಿಧ ಕಾಲೇಜುಗಳ NSS ಅಧಿಕಾರಿಗಳಿಗೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಾಡೋಜ ಉಡೇಪಿ ಕೃಷ್ಣ, ಗಾಂಧೀಜಿಯವರ ರಾಷ್ಟ್ರೀಯ ಕೆಲಸಗಳನ್ನು ಸಂಸದೀಯ ಹಾಗೂ ರಚನಾತ್ಮಕ ಕೆಲಸಗಳು ಎಂದು ವಿಭಾಗಿಸಿದ್ದು, ರಚನಾತ್ಮಕ ಕೆಲಸದಿಂದ NSS ಪರಿಕಲ್ಪನೆ ಹುಟ್ಟಿಕೊಂಡಿತ್ತು. ಇದರಿಂದ 1969ರಲ್ಲಿ ಡಾಕ್ಟರ್ VKRV ರಾವ್ ರವರು NSS ಆರಂಭಿಸಿದರು. ಗಾಂಧೀಜಿ ಅವರ ಸರ್ವೋದಯ ಪರಿಕಲ್ಪನೆ NSS ಮೂಲಕ ಸಾಧ್ಯವಾಗಿದ್ದು, ಗಾಂಧೀಜಿ ಅವರ ತತ್ವಗಳನ್ನು ಎಲ್ಲರೂ ಪಾಲಿಸಬೇಕು, ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಮೂಲಭೂತ ಸೌಲಭ್ಯಗಳು ದೊರೆಯಬೇಕು ಎಂದರು. ಯಾವ ಆಕರ್ಷಣೆಯೂ ಇಲ್ಲದೆ, ಯಾವ ಅಧಿಕಾರವೂ ಇಲ್ಲದೆ, ಯಾವ ಗೌರವವೂ ಸಿಗದೆ ಜನಗಳ ನಡುವೆ ಇದ್ದುಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದು ರಚನಾತ್ಮಕ ಕಾರ್ಯ. ಅದನ್ನು ಗಾಂಧಿಯವರು ಕನ್ಸ್ಟ್ರಕ್ಟಿವ್ ವರ್ಕ್ ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ರಾಜ್ಯ NSS ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಮಾತನಾಡಿ, ಮೌಲ್ಯಾಧಾರಿತ ಕಲಿಕೆ NSSನಿಂದ ಸಾಧ್ಯ. NSS ಅಧಿಕಾರಿಗಳಿಂದ ಸಮಾಜದಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಅಳವಡಿಕೆ ಮಾಡಬಹುದು. ಈ ತರಬೇತಿ ಕಾರ್ಯಕ್ರಮದಿಂದ NSS ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸುವ ಸಾಮರ್ಥ್ಯವನ್ನು NSS ಅಧಿಕಾರಿಗಳು ಪಡೆದುಕೊಳ್ಳುತ್ತಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ರಾಜ್ಯ NSS ತರಬೇತಿ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ GB ಶಿವರಾಜ್ ಮಾತನಾಡಿ, ವಿಶ್ವವಿದ್ಯಾಲಯದ NSS ಭವನ ಅತ್ಯುತ್ತಮ ಚಟುವಟಿಕೆ ಕೇಂದ್ರವಾಗಿದ್ದು, NSSನಲ್ಲಿ ತರಬೇತಿ ಪಡೆದುಕೊಳ್ಳುವುದು ಅತಿ ಮುಖ್ಯ. ತರಬೇತಿಯಲ್ಲಿ ಭಾಗವಹಿಸಿದ ಎಲ್ಲ ಅಧಿಕಾರಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ನಾಡೋಜ ಡಾಕ್ಟರ್ ಉಡೇಪಿ ಕೃಷ್ಣ, ರಾಜ್ಯ NSS ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ, NSS ತರಬೇತಿ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ GB ಶಿವರಾಜ್, ಡಾಕ್ಟರ್ ವೀರಯ್ಯ, ಕಾರ್ಯಕ್ರಮ ಸಂಯೋಜಕ ಪ್ರೊಫೆಸರ್ HR ರವೀಶ್, ಡಾಕ್ಟರ್ ಗಿರೀಶ್ ಹಾಗೂ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ವಿವಿಧ ಕಾಲೇಜುಗಳ NSS ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಭೌತಶಾಸ್ತ್ರ ವಿಭಾಗ ಮತ್ತು ವಿಜ್ಞಾನದ ಪ್ರಗತಿಗಾಗಿ ಕರ್ನಾಟಕ ಸಂಘ ಸಹಭಾಗಿತ್ವದಲ್ಲಿ ರಾಜಾರಾಮಣ್ಣ ನಮ್ಮ ಗುರು, ನಮ್ಮ ನಾಯಕ, ನಮ್ಮ ಹೆಮ್ಮೆ ಎಂಬ ವಿಶೇಷ ಉಪನ್ಯಾಸ ಸರಣಿ ಆಯೋಜಿಸಿತು. ಇತ್ತೀಚೆಗೆ ನಿಧನರಾದ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ರಾಜಗೋಪಾಲ ಚಿದಂಬರಂ ಅವರಿಗೆ ಮೌನ ಪ್ರಾರ್ಥನೆ ಸಲ್ಲಿಸಲಾಯಿತು. ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆ ಸಿದ್ದಪ್ಪ ಮಾತನಾಡಿ, ಮೊದಲ ಪರಮಾಣು ಶಸ್ತ್ರಾಸ್ತ್ರ ಸಾಧನದ ಪರೀಕ್ಷೆ ಪೋಖ್ರಾನ್ 1 ಅನ್ನು ಯಶಸ್ವಿಯಾಗಿ ನಡೆಸಿದ ಹೆಮ್ಮೆ ರಾಜಾರಾಮಣ್ಣ ಅವರಿಗೆ ಸಲ್ಲುತ್ತದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾಗಿ, ಸಂಸತ್ ಸದಸ್ಯರಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದರು ಎಂದರು.
ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಮಾಜಿ ಕುಲಪತಿ ಪ್ರೊಫೆಸರ್ ಕೆ ಸಿದ್ದಪ್ಪ, ನಿಯಾಸ್ ಮಾಜಿ ನಿರ್ದೇಶಕ ಪ್ರೊಫೆಸರ್ ವಿ.ಎಸ್. ರಾಮಮೂರ್ತಿ, ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯ ಹಿರಿಯ ವಿಜ್ಞಾನಿ ಡಾಕ್ಟರ್ ದಿನೇಶ್ ಕೆ. ಶ್ರೀವಾಸ್ತವ, ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಪ್ರೊಫೆಸರ್ ಎಂ.ಕೆ. ಕೋಕಿಲ, ಪ್ರೊಫೆಸರ್ ಆರ್. ಶಂಕರ, ಪ್ರೊಫೆಸರ್ ಮೀರಾ ಬಿ.ಎನ್., ಪ್ರೊಫೆಸರ್ ವಿಜಯ್ ಕುಮಾರ್ ಎಸ್. ದೊಡ್ಡಮನಿ, ಪ್ರೊಫೆಸರ್ ಈರಯ್ಯ ಬಿ., ಪ್ರೊಫೆಸರ್ ನಾಗಯ್ಯ ಎನ್., ಪ್ರೊಫೆಸರ್ ಉಷಾದೇವಿ ಎ.ಆರ್., ಪ್ರೊಫೆಸರ್ ಕಂಸಾಲಿ ನಾಗರಾಜ, ಡಾಕ್ಟರ್ ಸುಶೀಲ್ ಕೆ.ಎಲ್. ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಹವಾಮಾನ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಲು ಅಣಕು ಸಾಧನಗಳು ಈ ವಿಷಯದ ಕುರಿತು ತರಬೇತಿ ಕಾರ್ಯಕ್ರಮ ಬೆಂಗಳೂರು ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ವಿಭಾಗದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಶಶಿಶೇಖರ್ ಮಾತನಾಡಿ, ಪರಿಸರ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಪರಿಸರ ಬದಲಾವಣೆ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶ ಹೆಚ್ಚಾಗಿದ್ದು, ಇದಕ್ಕೆ ಸಂಬಂಧಿಸಿದ ತಂತ್ರಜ್ಞಾನ ಕಲಿಯುವುದರಿಂದ ಸುಲಭವಾಗಿ ಉದ್ಯೋಗ ಪಡೆದುಕೊಳ್ಳಬಹುದು ಎಂದರು. ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಪ್ರಕಾಶ್, ಬೋಧಕೇತರ ಸಿಬ್ಬಂದಿ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಜೀವವೈವಿಧ್ಯ ತಾಣವಾದ ಬೆಂಗಳೂರು ವಿಶ್ವವಿದ್ಯಾಲಯ ವೃಷಭಾವತಿಯ ತಟದಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿದೆ. ಒಂದು ಕಾಲದಲ್ಲಿ ಬೆಂಗಳೂರಿನ ಪ್ರಮುಖ ನದಿಯಾಗಿದ್ದ ವೃಷಭಾವತಿ ಇಂದು ಕೊಳಚೆ ಕಾಲುವೆಯಾಗಿದೆ. ವೃಷಭಾವತಿಯ ಸ್ವಚ್ಛತೆ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ಅನೇಕ ವಿಭಾಗಗಳು ಗಮನಹರಿಸಿದ್ದು, ಸಂಶೋಧನೆ ಹಾಗೂ ಇತರೆ ಚಟುವಟಿಕೆಗಳ ಮೂಲಕ ವೃಷಭಾವತಿಯನ್ನು ಶುದ್ಧೀಕರಿಸುವ ಕಾರ್ಯದಲ್ಲಿ ತೊಡಗಿದೆ. ಇದಕ್ಕೆ ಸೇರ್ಪಡೆಯಾಗಿ ವಿಶ್ವವಿದ್ಯಾಲಯ ಹೊಸ ಯೋಜನೆಯೊಂದನ್ನು ರೂಪಿಸಿ ವೃಷಭಾವತಿ ನೀರನ್ನು ಮರುಬಳಕೆ ಮಾಡುವ ಕಾರ್ಯದಲ್ಲಿ ತೊಡಗಿದೆ. ಈ ಕುರಿತು ವಿಜ್ಞಾನ ನಿಕಾಯದ ಡೀನರಾದ ಪ್ರೊಫೆಸರ್ ಡಿ. ಅಂಜಗಿ ವೃಷಭಾವತಿಯ ಪುನಶ್ಚೇತನಕ್ಕಾಗಿ ಬೆಂಗಳೂರು ವಿಶ್ವವಿದ್ಯಾಲಯ ಯೋಜನೆಯನ್ನು ರೂಪಿಸಿದೆ. ಪ್ರಾಕೃತಿಕ ಆಧಾರಿತ ಪರಿಹಾರಗಳಿಗೆ ಮಾನ್ಯತೆ ನೀಡಿದ್ದು, ಒಪ್ಪಂದಗಳ ಮೂಲಕ ವಿವಿಧ ಚಟುವಟಿಕೆಗಳನ್ನು ಕಾರ್ಯರೂಪಕ್ಕೆ ತರಲಾಗುತ್ತಿದೆ. ಇದಕ್ಕೆ CSR ನಿಧಿಯಿಂದ ಹಣ ಬಿಡುಗಡೆ ಮಾಡಲು ಪ್ರಮುಖ ಸಂಸ್ಥೆಗಳು ಆಸಕ್ತಿ ವ್ಯಕ್ತಪಡಿಸಿದ್ದು, ನೀರಿನ ಸಂಸ್ಕರಣೆ ಹಾಗೂ ಮರುಬಳಕೆಗೆ ಸಂಬಂಧಿಸಿದಂತೆ ಕೆಲವು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪರಿಸರದ ಕಾಳಜಿ ಎಲ್ಲರಿಗೂ ಇರಬೇಕು. ನೀರನ್ನು ಬಳಕೆ ಮಾಡುವಲ್ಲಿ ಸಾಕಷ್ಟು ಯೋಚನೆ ಮಾಡಬೇಕಾಗತ್ತೆ. ಇದೆಲ್ಲ ದೊಡ್ಡ ದೊಡ್ಡ ದೇಶಗಳಲ್ಲಿ, ನಮ್ಮ ಏನು ಕೆನಡಾದಂಥ ದೇಶದಲ್ಲಿ ಎಷ್ಟೊಂದು ಸಾವಿರಾರು ಲೇಕ್ಸ್ಗಳಿದ್ದಾವಲ್ಲಿ. ಬಟ್ ಯಾವತ್ತೂ ನೀರು ಪಾಲ್ಯೂಷನ್ ಮಾಡಲ್ಲ. ನಾವು ನೀರನ್ನು ಪಾಲ್ಯೂಟ್ ಮಾಡಿದ್ದು ಇಮಿಡಿಯೇಟ್ಲಿ ದೇ ಟ್ರೀಟ್ ಆ್ಯಂಡ್ ದೇ ಲಿವ್ ಇಟ್ ಇನ್ ಟು ದಿ ಓಪನ್ ಎನ್ವೈರ್ಮೆಂಟ್. ಬಟ್ ನಾವು ಹಾಗೆ ಆಗಬೇಕು. Once we use water, it is our bound duty to treat properly and leave it to the, whether ನೀವು ಓಪನ್ ಇದರಲ್ಲಿ ಬಿಡ್ತಿರೋ ಅಥವಾ ಸ್ಟ್ರೀಮ್ಸ್ ಬಿಡ್ತಿರೋ, ನೋ ಇಶ್ಯೂ. ಬಟ್ ಅದನ್ನು ಸರಿಯಾಗಿ ಟ್ರೀಟ್ ಮಾಡಿಬಿಡಬೇಕಾಗುತ್ತೆ. ದೈಹಿಕ ಶಿಕ್ಷಣ ವಿಭಾಗದ ಹಿರಿಯ ವಿದ್ಯಾರ್ಥಿಗಳಿಂದ ಕಿರಿಯ ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ ವೆಂಕಟಗಿರಿ ಗೌಡ ಸಭಾಂಗಣದಲ್ಲಿ ಪ್ರತಿಭಾ ಪರಿಚಯ ಪರ್ವ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ C.B. ಹೊನ್ನು ಸಿದ್ಧಾರ್ಥ್ ಮಾತನಾಡಿ, ವಿದ್ಯಾರ್ಥಿಗಳು ತಂದೆ ತಾಯಿಯರ ನಿರೀಕ್ಷೆಗಳಿಗೆ ಮೋಸ ಮಾಡದೆ ಅದಕ್ಕೆ ನ್ಯಾಯ ಒದಗಿಸಬೇಕು. ಪುಸ್ತಕದ ಅಧ್ಯಯನ ಅಷ್ಟೇ ಇರದೆ ಪ್ರಪಂಚದ ಜ್ಞಾನವೂ ಇರಬೇಕು. ಕನಸನ್ನು ನನಸಾಗಿಸಲು ಸತತ ಪರಿಶ್ರಮ, ನಿರ್ದಿಷ್ಟ ಗುರಿ ಹಾಗೂ ಛಲ ಅತಿ ಮುಖ್ಯ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿದ ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ B.D. ಗಂಗರಾಜು ಮಾತನಾಡಿ, ವಿದ್ಯಾರ್ಥಿಗಳು ತಾವು ಬೆಳೆದು ಬಂದ ದಾರಿಯನ್ನು ಮರೆಯಬಾರದು. ಮುಂದಿನ ದಿನಗಳಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸುವ ಮಟ್ಟಿಗೆ ತರಬೇತಿಯನ್ನು ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ C.B. ಹೊನ್ನು ಸಿದ್ಧಾರ್ಥ್, ಸಿಂಡಿಕೇಟ್ ಸದಸ್ಯ B.D. ಗಂಗರಾಜು, ಶಿಕ್ಷಣ ನಿಕಾಯದ ಡೀನ್ ಡಾಕ್ಟರ್ P.C. ಕೃಷ್ಣಸ್ವಾಮಿ, ದೈಹಿಕ ಶಿಕ್ಷಣ ವಿಭಾಗದ ಡಾಕ್ಟರ್ ರಮೇಶ್ H. ಕಿತ್ತೂರ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬಿ. ಬಸವಲಿಂಗಪ್ಪ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, ಇತಿಹಾಸ ವಿಭಾಗ ಮತ್ತು ಇತಿಹಾಸ ವಸ್ತು ಸಂಗ್ರಹಾಲಯದ ಸಹಯೋಗದೊಂದಿಗೆ ಗ್ರಾಮೀಣಾಭಿವೃದ್ಧಿ ಅಧ್ಯಯನ ಕೇಂದ್ರ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಆಯೋಜಿಸಿತು. ಈ ವಿಚಾರ ಸಂಕಿರಣದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಿ. ಬಸವಲಿಂಗಪ್ಪ ಅವರ ಕೊಡುಗೆಯ ಕುರಿತು ಸ್ಮರಿಸಲಾಯಿತು. ಬಿ. ಬಸವಲಿಂಗಪ್ಪ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, ಇತಿಹಾಸ ವಿಭಾಗ ಮತ್ತು ಇತಿಹಾಸ ವಸ್ತು ಸಂಗ್ರಹಾಲಯದ ಸಹಯೋಗದೊಂದಿಗೆ ಗ್ರಾಮೀಣ ಅಭಿವೃದ್ಧಿ ಅಧ್ಯಯನ ಕೇಂದ್ರ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಆಯೋಜಿಸಿತ್ತು. ಈ ವಿಚಾರ ಸಂಕಿರಣದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಿ. ಬಸವಲಿಂಗಪ್ಪ ಅವರ ಕೊಡುಗೆ ಕುರಿತು ಸ್ಮರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜಯಕರ SM ಮಾತನಾಡಿ, ಡಿ. ಬಸವಲಿಂಗಪ್ಪ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಸತತವಾಗಿ ಹೋರಾಡಿದವರು. ರಾಜ್ಯದ ಗೃಹ ಮಂತ್ರಿಯಾಗಿ ಮಲ ಹೊರುವ ಪದ್ಧತಿ ವಿರುದ್ಧ ಕಾನೂನನ್ನು ಜಾರಿಗೊಳಿಸಿ ಆ ಪದ್ಧತಿಯನ್ನು ಹೋಗಲಾಡಿಸಿದವರು. ಉಳುವವನೇ ಭೂಮಿಯ ಒಡೆಯ ಎಂಬ ಕಾಯ್ದೆಯನ್ನು ಜಾರಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ.
ತಳ ಸಮುದಾಯದ ಅಭಿವೃದ್ಧಿಗಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಟ್ಟಿಗೆ ಅವರನ್ನು ಸಂಪರ್ಕದಲ್ಲಿರ್ತಾರೆ, ಯಾವಾಗಲೂ ಅವ್ರನ್ನ ಮೀಟ್ ಮಾಡ್ತಾ ಇರ್ತಾರೆ, ಅವರಿಂದ ಭಾಳಷ್ಟು ಪ್ರಭಾವಿತರಾಗಿರ್ತಾರೆ. ಭಾಳಷ್ಟು ಅವರು ಅವರೇ ಹೇಳ್ತಾರೆ ಅವರು ಏನು ಸಾಧನೆ ಮಾಡಿದ್ದಾರೆ ಅದಕ್ಕೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರೇರಣೆಯಿಂದ ನಾನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಹೇಳ್ತಾರೆ. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಾದ ಸಿಂಹಾಚಲ ಹಾಗೂ ಗೌರಮ್ಮ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯ ದಾಸಯ್ಯ ಅವರು ಯುವಜನರು ಏನನ್ನು ಪಾಲಿಸಬೇಕು, ಯಾವ ವಿಚಾರವನ್ನು ಅಳವಡಿಸಿಕೊಳ್ಳಬೇಕು ಹಾಗೂ ಮುಂದಿನ ಕರ್ತವ್ಯಗಳೇನು ಎಂಬುದನ್ನು ಕುರಿತು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜಯಕರ ಎಸ್ಎಂ, ಕುಲಸಚಿವ ಶೇಖ್ ಲತೀಫ್, ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಎಸ್ ಮರಿಸ್ವಾಮಿ, ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯ ದಾಸಯ್ಯ, ಪತ್ರಕರ್ತ ಶಿವಾಜಿ ಗಣೇಶ್, ಪ್ರೊಫೆಸರ್ ಎಂವಿ ಉಷಾದೇವಿ, ಬಿ ಬಸವಲಿಂಗಪ್ಪ ಅವರ ಅಳಿಯ ರುದ್ರಪ್ಪ, ಕೋಟಿಗಾನಹಳ್ಳಿ ರಾಮಯ್ಯ, ವಿಭಾಗದ ಶಿಕ್ಷಕ ಶಿಕ್ಷಕೇತರರು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಕನ್ನಡ ಸಾಹಿತ್ಯ ಸಂವಿಧಾನದ ಆಶಯಗಳ ಕುರಿತು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಯಿತು. ರಂಗವಸಂತ ಮತ್ತು ವಚನ ವೈಚಾರಿಕ ಕೃತಿ ಪುಸ್ತಕ ಬಿಡುಗಡೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕರ್ನಾಟಕ ಸರ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಮಾತನಾಡಿ, ಹಲವಾರು ಕವಿಗಳು ತಮ್ಮ ಕವಿತೆಯಲ್ಲಿ ಪ್ರಜಾಪ್ರಭುತ್ವದ ಆಶಯಗಳನ್ನು ಎತ್ತಿ ಹಿಡಿದಿದ್ದಾರೆ ಎಂದರು. ಬಹುಶಃ 20ನೇ ಶತಮಾನದ ಬಹಳ ದೊಡ್ಡ ಓದುಗ ಮತ್ತು ಚಿಂತಕ ಬಾಬಾ ಸಾಹೇಬ್. ಅವರನ್ನು ಮೀರಿಸುವ ಇನ್ನೊಬ್ಬ ಓದುಗನಾಗಲಿ ಚಿಂತಕನಾಗಲಿ ನಮಗೆ 20ನೇ ಶತಮಾನದಲ್ಲಿ ದೊರಕುವುದಿಲ್ಲ. ಮಾಜಿ ರಾಜ್ಯಸಭಾ ಸದಸ್ಯರಾದ ಪ್ರೊಫೆಸರ್ ಎಲ್ ಹನುಮಂತಯ್ಯ ಮಾತನಾಡಿ, 12ನೇ ಶತಮಾನದಲ್ಲಿ ಶರಣರು ವಚನ ಚಿಂತನೆಗಳನ್ನು ಅಳವಡಿಸಿಕೊಂಡಿದ್ದರು. ತಮ್ಮ ಸಾಹಿತ್ಯದ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡುಗೆ ನೀಡಿದರು. ಅವರ ಸಾಹಿತ್ಯದಲ್ಲಿ ದೇಶಪ್ರೇಮ, ಸಮಾನತೆ ಹಂಬಲ ಎದ್ದು ಕಾಣುತ್ತದೆ ಎಂದರು. ಶರಣರು ಈ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವ, ನಾವೆಲ್ಲರೂ ಒಂದು ಅಂತ ಹೇಳುವ, ಸಮಾಜದ ಕಟ್ಟಕಡೆಯ ಮನುಷ್ಯನೇ ಮೊಟ್ಟ ಮೊದಲನೆಯವನು ಅಂತ ಸಾರುವ ಹೊಸ ಚಿಂತನೆಯನ್ನು ಬಿತ್ತಿದ ಕಾಲ 12ನೇ ಶತಮಾನ. ಅದಕ್ಕಾಗಿ ಅದು ನಮ್ಮಂಥವ್ರ ಪಾಲಿಗೆ ಬಹಳ ಮುಖ್ಯವಾದದ್ದು. ಕಾರ್ಯಕ್ರಮದಲ್ಲಿ ಕನ್ನಡ ಅಧ್ಯಯನದ ನಿರ್ದೇಶಕ ಪ್ರೊಫೆಸರ್ ಡಿ ಡೊಮಿನಿಕ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ, ಮಾಜಿ ರಾಜ್ಯಸಭಾ ಸದಸ್ಯ ಪ್ರೊಫೆಸರ್ ಎಲ್ ಹನುಮಂತಯ್ಯ, ಸಿಂಡಿಕೇಟ್ ಸದಸ್ಯೆ ಡಾಕ್ಟರ್ ಕೆ ಶರೀಫಾ, ಡಾಕ್ಟರ್ ಬಾಬು ಜಗಜೀವನರಾಮ್, ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಬಿ ಗಂಗಾಧರ ಹಾಗೂ ಕನ್ನಡ ಅಧ್ಯಯನದ ಬೋಧಕೇತರ ಸಿಬ್ಬಂದಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 5 ದಿನಗಳ ಎನ್ಎಸ್ಎಸ್ ಅಧಿಕಾರಿಗಳ ತರಬೇತಿ ಕಾರ್ಯಕ್ರಮ. ಬೆಂಗಳೂರು ವಿಶ್ವವಿದ್ಯಾಲಯದ ಭೌತಶಾಸ್ತ್ರ ವಿಭಾಗದಲ್ಲಿ ಪದ್ಮವಿಭೂಷಣ ಡಾಕ್ಟರ್ ರಾಜಾರಾಮಣ್ಣ ಜನ್ಮ ಶತಮಾನೋತ್ಸವದ ಸವಿನೆನಪು ಕಾರ್ಯಕ್ರಮ. ಬೆಂಗಳೂರು ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ವಿಭಾಗದಲ್ಲಿ ಹವಾಮಾನ ಬದಲಾವಣೆ ಅರ್ಥ ಮಾಡಿಕೊಳ್ಳುವಲ್ಲಿ ಅಣಕು ಸಾಧನ ಈ ವಿಷಯದ ಕುರಿತು ತರಬೇತಿ ಕಾರ್ಯಕ್ರಮ. ವಿಶ್ವವಿದ್ಯಾಲಯದ ಗಿಡಮರಗಳಿಗೆ ವೃಷಭಾವತಿ ನದಿ ನೀರು ಪೂರೈಕೆ ಯೋಜನೆ ಪ್ರೊಫೆಸರ್ ಅಶೋಕ್ ಡಿ ಹಂಜಗಿ. ಬೆಂಗಳೂರು ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಹೊಸ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಇತಿಹಾಸ ವಿಭಾಗದ ಸಹಯೋಗದೊಂದಿಗೆ ಗ್ರಾಮೀಣ ಅಭಿವೃದ್ಧಿ ಅಧ್ಯಯನ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ 1 ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಕನ್ನಡ ಸಾಹಿತ್ಯ ಹಾಗೂ ಸಂವಿಧಾನ ಆಶಯಗಳ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್.